ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಸೌರಮಂಡಲದ ಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋಣ. ಗ್ರಹಗಳು, ಪ್ಲಾನೆಟ್ಸ್ ಅಂತಂದರೆ ಸೂರ್ಯನ ಸುತ್ತ ಸುತ್ತುತ್ತಿರ್ತವೆ. ಅಂದರೆ ಈ ಗ್ರಹಗಳು ಯಾವಾಗಲೂ ಸೂರ್ಯನ ಸುತ್ತ ಸುತ್ತುತ್ತಿರುತ್ತೆ. ಹಾಗೆ ಹೆಚ್ಚಿನ ಗಾತ್ರ ಹೊಂದಿದ್ದು ಸ್ವಂತ ಗುರುತ್ವಾಕರ್ಷಣ ಬಲದಿಂದ ಚಲನೆಯಲ್ಲಿರ್ತವೆ. ಆದ್ದರಿಂದ ಸೂರ್ಯನಿಂದ ದೂರಕ್ಕೆ ಅನುಗುಣವಾಗಿ ಕ್ರಮವಾಗಿ 8 ಗ್ರಹಗಳು ಇಲ್ಲಿದ್ದಾವೆ. ಮೊದಲನೇದು ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್. ದೊಡ್ಡ ಗ್ರಹಗಳು ಅಂತ ಅಂದರೆ ಮೊದಲು ಗುರು, ನಂತರ ಶನಿ, ಯುರೇನಸ್, ನೆಪ್ಚೂನ್, 5ನೇ ಗ್ರಹ ಭೂಮಿ, ಶುಕ್ರ, 7ನೇದು ಮಂಗಳ ಮತ್ತು ಕೊನೆಯದು ಬುಧ. ಈಗ ಎಲ್ಲ ಗ್ರಹಗಳ ಕುರಿತು ನೋಡೋಣ. ಮೊದಲನೆಯದು ಬುಧ ಗ್ರಹ. ಇಂಗ್ಲೀಷಲ್ಲಿ ಇದನ್ನು ಮರ್ಕ್ಯೂರಿ ಅಂತಾರೆ. ಈ ಗ್ರಹ ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವಂತಹ ಗ್ರಹ ಮತ್ತು ಅತಿ ಚಿಕ್ಕದಾದಂಥ ಗ್ರಹವಾಗಿದೆ. ಮತ್ತು ಈ ಗ್ರಹದಲ್ಲಿ ಯಾವುದೇ ರೀತಿಯಾದಂಥ ವಾತಾವರಣ ಇರೋದಿಲ್ಲ, ನೀರಿರೋದಿಲ್ಲ ಮತ್ತು ಅತಿ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸವನ್ನು ಕೂಡ ಈ ಗ್ರಹ ಹೊಂದಿದೆ. ಈ ಗ್ರಹ ಯಾವುದೇ ರೀತಿಯಾದ ಸ್ವಾಭಾವಿಕ ಉಪಗ್ರಹಗಳನ್ನು ಹೊಂದಿಲ್ಲದಂತಹ ಗ್ರಹವಾಗಿದೆ. ಬುಧ ಗ್ರಹಕ್ಕೆ ಅಂದರೆ ಮರ್ಕ್ಯೂರಿ ಎಂದು ಹೆಸರು ನೀಡಿದವರು ರೋಮನ್ನರು ಅಂತೆ. ಈ ಗ್ರಹ ಕಡಿಮೆ ಪರಿಭ್ರಮಣೆ ಅವಧಿಯನ್ನು ಹೊಂದಿದ್ದು ಮತ್ತು ಈ ಗ್ರಹದಲ್ಲಿ ಕೇವಲ ಇಂಗಾಲದ ಡೈಆಕ್ಸೈಡ್ ಮಾತ್ರ ಕಂಡುಬರುತ್ತೆ. ಇದು ಬುಧ ಗ್ರಹದಾಗಿತ್ತು. ನಂತರ ಶುಕ್ರ ಗ್ರಹ ಅಂದರೆ ವೆನಸ್. ಈ ಗ್ರಹ ಸೂರ್ಯನಿಂದ 2ನೇ ಗ್ರಹವಾಗಿದ್ದು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುವಂತಹ ಗ್ರಹವಾಗಿದೆ. ಮತ್ತು ಈ ಗ್ರಹ ಭೂಮಿಗೆ ಕೂಡ ಹತ್ತಿರವಾದಂಥ ಗ್ರಹವಾಗಿದೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿರೋದ್ರಿಂದ ತಾಪಮಾನ ಕೂಡ ಹೆಚ್ಚಾಗಿರುತ್ತೆ ಮತ್ತು ಗುರುತ್ವ ಮತ್ತು ಯಾವುದೇ ಸ್ವಾಭಾವಿಕ ಉಪಗ್ರಹಗಳನ್ನು ಹೊಂದಿಲ್ಲದಂತಹ ಗ್ರಹವಾಗಿದೆ. ಶುಕ್ರ ಗ್ರಹವನ್ನು ಭೂಮಿಯ ಅವಳಿ ಗ್ರಹ ಅಂತಲೂ ಕರೀತಾರಂತೆ. ಏನಕ್ಕಂದರೆ ಇದರ ಗಾತ್ರ ಮತ್ತು ಆಕಾರ ಭೂಮಿಯನ್ನೇ ಹೋಲುತ್ತಂತೆ. ಹಾಗಾಗಿ ಇದನ್ನು ಭೂಮಿಯ ಅವಳಿ ಗ್ರಹ ಅಂತಲೂ ಕೂಡ ಕರೀತಾರೆ. ಹಾಗೆ ಇದು ಹಿಮ್ಮುಖ ಚಲನೆಯನ್ನು ಕೂಡ ಹೊಂದಿದೆ. ಶುಕ್ರ ಗ್ರಹದ ಪ್ರಮುಖವಾದ ಇತರ ಹೆಸರುಗಳು ಅಂತಂದರೆ ಇದಕ್ಕೆ ಬೆಳ್ಳಿ ಚುಕ್ಕಿ ಅಂತಲೂ ಕರೀತಾರೆ. ಹಾಗೆ ಮುಂಜಾನೆಯ ನಕ್ಷತ್ರ, ಸಂಜೆಯ ಬೆಳ್ಳಿ, ಮುಂಜಾನೆಯ ಬೆಳ್ಳಿ ಅಂತಲೂ ಕೂಡ ಕರೆಯುತ್ತಾರೆ. ಶುಕ್ರ ಗ್ರಹದಲ್ಲಿ ಹಸಿರು ಮನೆ ಪರಿಣಾಮ ಪ್ರಕ್ರಿಯೆ ಕಂಡುಬರುತ್ತೆ. ರಷ್ಯಾದವರು 1961ರಲ್ಲಿ ಶುಕ್ರ ಗ್ರಹದ ಅಧ್ಯಯನಕ್ಕಾಗಿ ವೆನೆರಾ 1 ಎಂಬ ಉಪಗ್ರಹವನ್ನು ಕಳುಹಿಸಿದ್ದರು. ಮತ್ತು ರೋಮನ್ನರು ಇದನ್ನು ಪ್ರೇಮ ದೇವತೆ ಅಂತಲೂ ಕೂಡ ಕರೆಯುತ್ತಾರೆ. ನಂತರದ ಗ್ರಹ ಭೂಮಿ, ಅರ್ತ್. ಈ ಗ್ರಹ ಅತಿ ಹೆಚ್ಚು ಸಾಂದ್ರವಾದ ಗ್ರಹವಾಗಿದ್ದು ಮತ್ತು ಸೂರ್ಯನಿಂದ 3ನೇ ಸ್ಥಾನದಲ್ಲಿದೆ. ಜೀವಿ ಸಂಕುಲವನ್ನು ಹೊಂದಿರುವ ಏಕೈಕ ಗ್ರಹ ಮತ್ತು ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಅಂತಂದರೆ ಅದು ಚಂದ್ರ. ಸೂರ್ಯನಿಗೆ ಭೂಮಿ ಹತ್ತಿರವಿದ್ದರೆ ಅದನ್ನು ನೀಚ ಸ್ಥಾನ ಅಂತ ಕರೀತಾರೆ, ಅಂದರೆ ಪೆರಾಲಜಿ ಅಂತ ಕರೀತಾರೆ. ಜನವರಿ 3ಕ್ಕೆ ಭೂಮಿ ಸೂರ್ಯನಿಗೆ ಅತಿ ಹೆಚ್ಚು ಹತ್ತಿರವಿರುತ್ತೆ. ಹಾಗೆ ಸೂರ್ಯನಿಂದ ಭೂಮಿ ದೂರವಿದ್ದಾಗ ಅದನ್ನು ಉಚ್ಚ ಸ್ಥಾನ ಅಂತ ಕರೀತಾರೆ, ಅಂದರೆ ಅಪಾಲಜಿ. ಅದು ಯಾವ ದಿನ ದೂರ ಇರುತ್ತೆ ಅಂತಂದರೆ ಜುಲೈ 4ಕ್ಕೆ ಭೂಮಿ ಸೂರ್ಯನಿಂದ ದೂರ ಇರುತ್ತೆ. ಭೂಮಿ 5ನೇ ದೊಡ್ಡ ಗ್ರಹವಾಗಿದ್ದು ಈ ಗ್ರಹದಲ್ಲಿ ಜೀವಿಗಳು ಬದುಕಲು ಒಂದು ಉತ್ತಮವಾದ ಪರಿಸರವನ್ನು ಹೊಂದಿದ್ದು ಹಾಗೆ ಇದನ್ನು ಗೋಲ್ಡಿಲಾಕ್ ಝೋನ್ ಅಂತಲೂ ಕೂಡ ಕರೀತಾರೆ. ನಂತರದ ಗ್ರಹ ಮಂಗಳ, ಮಾರ್ಸ್. ಈ ಗ್ರಹ ಸೌರವ್ಯೂಹದ 4ನೇ ಗ್ರಹವಾಗಿದ್ದು ಈ ಗ್ರಹವನ್ನು ಕೆಂಪು ಗ್ರಹ, ಕುಜ ಮತ್ತು ಅಂಗಾರಕ ಗ್ರಹ ಅಂತಲೂ ಕೂಡ ಕರೀತಾರೆ. ಇದಕ್ಕೆ ಕೆಂಪು ಗ್ರಹ ಅಂತ ಕರೆಯಲು ಕಾರಣ ಏನಂದರೆ ಇಲ್ಲಿಯ ಮಣ್ಣು ಕೆಂಪು ಬಣ್ಣದ ಕಬ್ಬಿಣದ ಆಕ್ಸೈಡಿಂದ ಕೂಡಿದ್ದಾದ್ದರಿಂದ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತ ಕರೀತಾರೆ.
ಮಂಗಳ ಗ್ರಹಕ್ಕೆ ಇರುವ 2 ಸ್ವಾಭಾವಿಕ ಉಪಗ್ರಹಗಳು ಅಂತಂದರೆ ಫೋಬೋಸ್ ಮತ್ತು ಡಿಮೋಸ್. ಮಂಗಳ ಗ್ರಹವನ್ನು ರೋಮನ್ನರ ಯುದ್ಧ ದೇವತೆ ಎನ್ನುವರು. ನಂತರದ ಗ್ರಹ ಗುರುಗ್ರಹ ಜುಪಿಟರ್. ಈ ಗ್ರಹ ಸೂರ್ಯನಿಂದ 5ನೇ ಗ್ರಹವಾಗಿದ್ದು ಮತ್ತು ಅತ್ಯಂತ ದೊಡ್ಡ ಗ್ರಹವಾಗಿದೆ. ಈ ಗ್ರಹವನ್ನು ಜೋವಿಯನ್ ಗ್ರಹ ಅಂತಲೂ ಕೂಡ ಕರೀತಾರೆ. ಈ ಗ್ರಹ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹವಾಗಿದೆ. ಉದಾಹರಣೆ ಗ್ಯಾನಿಮೇಡ್, ಯುರೋಪ್, ಐಒ ಮತ್ತು ಇತ್ಯಾದಿ. ಸೌರಮಂಡಲದ ಅತಿ ದೊಡ್ಡ ಉಪಗ್ರಹ ಅಂತಂದರೆ ಅದು ಗ್ಯಾನಿಮೇಡ್. ಅತಿ ಚಿಕ್ಕ ಉಪಗ್ರಹ ಮಂಗಳ ಗ್ರಹದ ಡಿಮೋಸ್. ನಂತರದ ಗ್ರಹ ಶನಿ, ಸ್ಯಾಟರ್ನ್. ಈ ಗ್ರಹ 2ನೇ ಅತಿ ದೊಡ್ಡ ಗ್ರಹವಾಗಿದ್ದು ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದ ಗ್ರಹವಾಗಿದೆ ಮತ್ತು ಅತಿ ಹಗುರವಾದ ಗ್ರಹ ಕೂಡ ಇದಾಗಿದೆ. ಈ ಗ್ರಹದಲ್ಲಿ 96% ಜಲಜನಕ ಮತ್ತು 3% ಹೀಲಿಯಂನಿಂದ ಇದು ಕೂಡಿದೆ. ಶನಿ ಗ್ರಹದ ಅತಿ ದೊಡ್ಡ ಉಪಗ್ರಹ ಟೈಟಾನ್. ನಂತರದ ಗ್ರಹ ಯುರೇನಸ್. ಈ ಗ್ರಹವನ್ನು ಆಧುನಿಕ ಕಾಲದಲ್ಲಿ ಆವಿಷ್ಕರಿಸಿದ ಮೊದಲ ಗ್ರಹ ಅಂತೆ. ಹಾಗೆ ಗುರು ಮತ್ತು ಶನಿ ಗ್ರಹಗಳಂತೆ ಅನಿಲಗಳಿಂದ ಕೂಡಿದ ಗ್ರಹವಾಗಿದೆ ಮತ್ತು ಇದು ಹೆಚ್ಚು ಮೀಥೇನನ್ನು ಒಳಗೊಂಡಿರೋದ್ರಿಂದ ಇದನ್ನು ನೀಲಿ ಗ್ರಹ ಅಂತಲೂ ಕೂಡ ಕರೀತಾರೆ. ಈ ಗ್ರಹ ಹಿಮ್ಮುಖ ಚಲನೆಯನ್ನು ಹೊಂದಿದ್ದು 1986ರಲ್ಲಿ ನಾಸಾ ಯುರೇನಸ್ನ ಅಧ್ಯಯನಕ್ಕಾಗಿ ವಾಯೇಜರ್ 2 ಎಂಬ ಕೃತಕ ಉಪಗ್ರಹವನ್ನು ಕೂಡ ಕಳುಹಿಸಲಾಗಿತ್ತು. ಸೌರಮಂಡಲದಲ್ಲಿ ಅತಿ ಹೆಚ್ಚು ವಾಲಿರುವ ಗ್ರಹ ಅಂದರೆ ಅದು ಯುರೇನಸ್ ಮತ್ತು ಯುರೇನಸ್ ಗ್ರಹದ ಅತಿ ದೊಡ್ಡ ಉಪಗ್ರಹ ಅಂತಂದರೆ ಟೈಟಾನಿಯಾ. ಕೊನೆಯ ಗ್ರಹ ನೆಪ್ಚೂನ್. ಈ ಗ್ರಹವನ್ನು 1846ರಲ್ಲಿ ಜೋಹಾನ್ ಗಾಲೆ ಅಂದರೆ ಜರ್ಮನಿಯದವರು ಕಂಡುಹಿಡಿತಾರೆ. ಸೌರವ್ಯೂಹದ ಕೊನೆಯ ಗ್ರಹವಾಗಿದ್ದು ಅತಿ ತಂಪಾದ ಗ್ರಹವಾಗಿದೆ ಮತ್ತು 13 ಸ್ವಾಭಾವಿಕ ಉಪಗ್ರಹಗಳನ್ನು ಕೂಡ ಇದು ಹೊಂದಿದೆ. ಅದರಲ್ಲಿ ಉದಾಹರಣೆ ಅಂತಂದರೆ ಟ್ರೈಟಾನ್ ಇದರ ಒಂದು ಉಪಗ್ರಹವಾಗಿದ್ದು ಮೀಥೇನ್ ಅನಿಲ ಈ ಗ್ರಹದಲ್ಲಿ ಇರೋದರಿಂದ ಈ ಗ್ರಹವು ನೀಲಿ ಬಣ್ಣಕ್ಕೆ ಕಾರಣವಾಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.